ಥರ್ಸ್ಡೇ ಈವ್ನಿಂಗ್ ಸಂಜೆ 4:45 ಒಂದೊಳ್ಳೆ ಟೀ ಮಾಡ್ಕೊಳೋಣ ಅಂತ ಮನೆ ಮುಂದೆ ಲೆಮನ್ ಗ್ರಾಸ್ ಇತ್ತು. ಅದನ್ನ ಕಿತ್ಕೊಂಡ್ಬಂದು ಅದ್ರ ಜೊತೆ ಸ್ವಲ್ಪ ಶುಂಠಿ, ಲವಂಗ, ಏಲಕ್ಕಿ ಹಾಕ್ಬಿಟ್ಟು ಒಂದ್ ಅಳತೆ ತಗೊಂಡಿದ್ರೆ ಇದು ಅರ್ಧ ಪ್ರಮಾಣಕ್ಕೆ ಬರಬೇಕು, ಅಷ್ಟೊತ್ತು ಕುದಿಸ್ಬೇಕಾಗುತ್ತೆ. ಸ್ವೀಟ್ನೆಸ್ಗೆ ಅಂತ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ, ಜೊತೆಗೆ ಹನಿನೂ ಆಗುತ್ತೆ. ಇನ್ನ ಒಂದ್ 5:30 ಹಂಗೆ ಅಮ್ಮನು ಬಂದು ನಿದ್ದೆ ಮುಗಿಸ್ಕೊಂಡು ಅವಳಿಗೆ ಸಂಜೆ ಟೈಮು ಟೀ ಟೈಮ್ ಅಂದ್ರೆ ಸ್ಟಿಕ್ ಟೈಮು ಅಂದ್ರೆ ಬೋನ್ ಕೊಡ್ತೀನಿ ಅವಳಿಗೆ. ನಾ ಕೊಟ್ಟಿಲ್ಲ ಅಂದ್ರೂ ಕೇಳಕ್ ಬರ್ತಾಳೆ. ಆಲ್ಮೋಸ್ಟ್ 7 ಗಂಟೆ ಹಂಗೆ ಕೆಲಸ ಮುಗಿಸಿ ಲಾಗೌಟ್ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ಇವತ್ತಿನ ರಾತ್ರಿಯ ಡಿನ್ನರ್ಗೆ ಕಿಚಡಿ ಮಾಡೋಣ ಅಂತ ಹೆಸರು ಕಾಳು ಮತ್ತೆ ಅಕ್ಕಿ ಎರಡನ್ನೂ ನೆನೆ ಹಾಕಿದ್ದೆ. ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲೇ ಮಾಡ್ತಾ ಇದೀನಿ. ಮೊದಲಿಗೆ ಎಣ್ಣೆ, ತುಪ್ಪ, ಜೊತೆಗೆ ಏನೇನು ಪಲಾವ್ ಮಸಾಲಕ್ಕೆ ಹಾಕ್ತಿವಲ್ಲ ಐಟಮ್ಸ್ ಅದನ್ನೆಲ್ಲ ಸೇರಿಸ್ಕೊತಾ ಇದೀನಿ. ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿನ ತುರ್ಕೊಂಡು ಇಟ್ಕೊಂಡಿದೀನಿ. ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಟೊಮೆಟೊನ ಸೇರಿಸ್ಕೊತಾ ಇದೀನಿ, 1-2 ಟೊಮೆಟೊ, ಜೊತೆಗೆ ಗರಂ ಮಸಾಲ ಹಾಗೆ ಅಚ್ಚ ಖಾರದ ಪುಡಿ. ಏನೇ ತರಕಾರಿ ಇತ್ತು ಎಲ್ಲಾನು ಕಟ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಸೇರಿಸ್ಕೊತಾ ಇದೀನಿ. ನೆನ್ಸಿಟ್ಟಿರೋ ಅಕ್ಕಿ ಹಾಗೂ ಬೇಳೆನ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದೀನಿ. ಇದು ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಇನ್ನ 3-4 ವಿಷಲ್ ಕೂಗಿಸ್ಕೊತಾ ಇದೀನಿ. ಅಷ್ಟೊತ್ತಿಗೆ ಯಾರೋ ಬಂದಂಗ ಆಯ್ತು ಅಂತ ಬಾಗ್ಲೆ ತೆಗ್ದೆ, ಬಟ್ ಯಾರು ಇರ್ಲಿಲ್ಲ. ಸಡನ್ ಆಗಿ ಅಮ್ಮು ಎಸ್ಕೇಪ್ ಆಗ್ಬಿಟ್ಲು ಹೊರಗಡೆ. ಅವಳನ್ನ ವಾಪಸ್ ಕರ್ಕೊ ಬಂದು ಕಿಚಡಿ ಪರ್ಫೆಕ್ಟ್ ಆಗಿ ರೆಡಿ ಆಗಿತ್ತು. ಇಷ್ಟೇ ಇವತ್ತಿನ ಸಮಾಚಾರ. ಟೇಕ್ ಕೇರ್, ಬೈ ಬೈ.